ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಅಂತಂದ್ರೆ ಇಲ್ಲಿ ಏನ್ ಮಾಡೋದು ಅಂತಂದ್ರಿ, ಜೋರಾಗಿ ಉಸಿರು ತಗೊಳ್ಳೋದು, ಜೋರಾಗಿ ಉಸಿರು ಬಿಡೋದು. ಅಂದ್ರೆ ಫೋರ್ಸ್ಫುಲಿ ಉಸಿರು ತಗೋದು, ಫೋರ್ಸ್ಫುಲಿ ಆಗಿ ಉಸಿರನ್ನ ಹೊರಗೆ ಹಾಕೋದು. ಸೊ ಯಾವ ರೀತಿ ಮಾಡೋದು ಅಂತಂದ್ರೆ, ಮೊದ್ಲು ಬೆನ್ನು ಕತ್ತು ನೇರವಾಗಿ ಇಟ್ಕೋಬೇಕು. ಯಾವಾಗ್ಲೂ ಪ್ರಾಣಾಯಾಮ ಮಾಡಕತ್ತೇವೆ ಅಂತಂದ್ರೆ ಸೊ ಬೆನ್ನು ಕತ್ತು ನೇರವಾಗಿರ್ಬೇಕು. ಸೊ ಯಾವ ರೀತಿ ಮಾಡ್ತೀರಿ ಅಂತಂದ್ರೆ, ಮೊದ್ಲು ಉಸಿರು ತಗೋತಾ ಎರಡು ಕೈ ಮೇಲೆ, ಉಸಿರು ಬಿಟ್ಟಾಗ ಈ ರೀತಿ ಕೈ ಈ ರೀತಿ ಬರ್ಬೇಕು. ಇಲ್ಲಿ ನೋಡ್ರಿಲೆ, ಉಸಿರು ತಗೋತಾ ಹೋದಾಗ ಎರಡು ಕೈಗಳು ಈ ರೀತಿ ಓಪನ್ ಇರ್ಬೇಕಿಲ್ಲಿ, ಓಪನ್ ಇರ್ಬೇಕು. ಉಸಿರು ಯಾವಾಗ ಬಿಡ್ತಾ ಬರ್ತೀರಿ ಸೊ ಇಲ್ಲಿ ಕೈಗಳನ್ನ ಮುಷ್ಟಿ ಮಾಡ್ಕೊಂಡು ಈ ರೀತಿ ಫೋರ್ಸ್ಫುಲಿ ಆಗಿ ಒಮ್ಮೆಲೆ ಕೈ ಈ ರೀತಿನ ಬಿಡ್ಬೇಕು, ಈ ರೀತಿ. ಸೊ ಹಿಂಗಲ್ಲ, ಆಮೇಲೆ ಕೆಲವೊಬ್ರು ಹಿಂಗ್ ಮಾಡ್ತಿರ್ತಾರೆ, ಈ ರೀತಿ ಅಲ್ಲ, ಮ್ಯಾಲ ತಗೊಳ್ಳೋದು ಈ ರೀತಿ. ಸೊ ಈ ರೀತಿ ಬಂದಾಗ ಕೈಗಳು ಇಲ್ಲಿ ಕೆಳಗ್ ಬರ್ಬೇಕು, ನಿಮ್ ಚೆಸ್ಟ್ ಓಪನ್ ಆಗ್ಬೇಕಿಲ್ಲ, ಈ ರೀತಿ ಅಷ್ಟೇ ಅಲ್ಲ, ಈ ರೀತಿ ಹಿಂದ್ ಕೈ ಹೋಗ್ಬೇಕಿಲ್ಲ, ಈ ರೀತಿ. ಓಕೆ, ಸೊ ಅದಕ್ಕಾಗಿ ಕಣ್ಣುಗಳನ್ನ ಮುಚ್ಚಿರ್ತೀರಿ, ದೀರ್ಘವಾಗಿ ಉಸಿರು ತಗೋತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ರಿಲ್ಯಾಕ್ಸ್, ಸಹಜವಾದ ಉಸಿರಾಟ. ನಿಧಾನವಾಗಿ ಕಣ್ಣುಗಳನ್ನ ತೆರಿತೀರಿ. ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋ ಮುಂದೆ ಈಗ ನೀವು 30 ಮಾಡ್ಬೇಕಪ್ಪ, 50 ಮಾಡ್ಬೇಕಪ್ಪ ನಾನು ಅಂತ ಅನ್ಕೊಂಡಿರ್ತೀರಿ. ಅಥವಾ ಏನ್ ಮಾಡ್ಬೇಕಂತ ಇದನ್ನ 3 ಸೆಟ್ ಮಾಡ್ಬೇಕು. ಅಂದ್ರೆ ಹತ್ರದ ಬಿಗಿನರ್ಸ್ ಇದ್ರ ಅಂತಂದ್ರೆ ಮೊದ್ಲು 10 ಮಾಡ್ರಿ. ಹಿಂಗ ಈ ರೀತಿ 10 ಮಾಡಿ ಮತ್ತೆ ರಿಲ್ಯಾಕ್ಸ್ ಆಗೋದು, ಮತ್ತೆ ಇನ್ನೊಂದ್ಸಾರಿ 10 ಮಾಡೋದು, ಮತ್ತೆ 3ನೇ ಸಾರಿ 10 ಮಾಡಿರಂತಂದ್ರ 30 ಸ್ಟ್ರೋಕ್ ಆದವು ನಿಮ್ಮ. ಸೊ ಅದಕ್ಕೆ ಏನಂತಂದ್ರೆ ಇದನ್ನ ಒಮ್ಮೆಲೆ 40-50 ಮಾಡಕ್ ಹೋಗ್ಬೇಡ್ರಿ, ಸೆಟ್ ಮಾಡ್ಕೊರಿ. ಇದನ್ನ 10-15 ಈ ರೀತಿ ಸೆಟ್ ಮಾಡ್ಕೊಂಡು 3 ಸೆಟ್ ಮಾಡ್ರಿ ಇದನ್ನ. ಇನ್ನೊಂದ್ ಏನಂತಂದ್ರೆ, ಈ ಕೆಲವೊಬ್ರಿಗೆ ಕೈ ಮ್ಯಾಲ ಯಾಕೆ ಬರ್ತಿರಂಗಿಲ್ಲ, ಈ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಕೈ ಮ್ಯಾಗ ಹೋಗಂಗಿಲ್ಲ ನಾನು, ಈ ರೀತಿ ಬ್ಯಾಡ ಅಂತಂದ್ರೆ ಸೊ ಅವಾಗ ನೀವು ಇಲ್ಲೇ 2 ಕೈಗಳನ್ನು ಚಿನ್ಮುದ್ರದೊಳಗೆ ಇಟ್ಕೊಂಡ ದೀರ್ಘವಾಗಿ ಉಸಿರು ತಗೊಳ್ಳೋದು, ದೀರ್ಘವಾಗಿ ಉಸಿರನ್ನ ಬಿಡೋದು. ಅದು ಯಾವ ರೀತಿ ಅಂತಂದ್ರೆ, ಈ ರೀತಿ ಕೂಡ ನೀವು ಇದನ್ನ ಮಾಡಬಹುದು.